ಆಗಾಗ ಶ್ರೀಮಾತೆಯವರ ಮನೆಗೆ ಬರುತ್ತಿದ್ದ. ಆತ ಅವರಿಂದ ಮಂತ್ರೋಪದೇಶವನ್ನು ಪಡೆದಿದ್ದ. ಆದರೆ ಜಯರಾಂಬಾಟಿಗೆ ಬಂದಾಗಲೆಲ್ಲ ಆತನ ವರ್ತನೆಯಲ್ಲಿ ತುಂಬ ಸಂಕೋಚ, ಹಿಂಜರಿಕೆ ಕಂಡುಬರುತ್ತಿತ್ತು. ಇದನ್ನು ಗುರುತಿಸಿದ ಶ್ರೀಮಾತೆಯವರು ಒಂದು ದಿನ ಅವರನ್ನು ಕರೆದು ಕೇಳಿದರು. ಏನಪ್ಪ, ನೀನು ನೇಕಾರ ಜಾತಿಯವನು ಅಂತ ಸಂಕೋಚ ಪಡುತ್ತಿದ್ದೀಯಾ? ನೀನು ಹಾಗೆ ಮಾಡಬೇಕಾಗಿಲ್ಲ. ನೀನು ಶ್ರೀರಾಮಕೃಷ್ಣರ ಕುಟುಂಬಕ್ಕೆ ಸೇರಿದವನು. ಮನೆ ಹುಡುಗ ಮನೆಗೆ ಬಂದಿದ್ದೀಯ, ಸಂಕೋಚಬೇಕೆ? ಹೀಗೆ ಹೇಳಿದ್ದಲ್ಲದೆ ಇನ್ನೂ ವಿವರಿಸಿದರು. ನಾನು ನಿನಗೆ ಮಂತ್ರ ದೀಕ್ಷೆ ಕೊಡುವಾಗ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ದೇನೇನು? ಇಷ್ಟರಿಂದಲೇ ನೀನು ಅರ್ಥ ಮಾಡಿಕೊಳ್ಳಬೇಕು. ನೀನು ಶ್ರೀರಾಮಕೃಷ್ಣರ ಕುಟುಂಬಕ್ಕೆ ಸೇರಿದವನು ಅಂತ. ಇಲ್ಲಿ ಸುತ್ತಮುತ್ತೆಲ್ಲ ಜಾತಿ ಮತದ ದಾಂಧಲೆ ಇದ್ದರೂ ಈ ಜಯರಾಂಬಾಟಿಯಲ್ಲಿ ಯಾರೂ ಆ ಕುರಿತಾಗಿ ಮಾತಿಟ್ಟುವುದಿಲ್ಲ. ಅಲ್ಲದೆ ನೀನು ಕೂಡ ಮೇಲೆ ಬಿದ್ದು ಹೋಗಿ ನಿನ್ನ ಪರಿಚಯ ಮಾಡಿಕೊಳ್ಳಬೇಕಾಗಿಯೇ ಇಲ್ಲ. ಒಬ್ಬರು ನೇಕಾರ ಜಾತಿ, ಅವರು ಎಷ್ಟೇ ಜಾತಿ ಮತ ಇಲ್ಲ ಅಂದ್ರೆ ಅವರು ಕೆಲವೊಬ್ಬರು ಒಳಗೆ ಬರೋಕ್ಕೆ ಹಿಂದೆ ಬಿಡ್ತಾರೆ. ಬರದಿ ಒಳಗಂದ್ರೂ ಬರಲ್ಲ. ಹೀಗಾಗಿ ಅವರ ಕೋಣೆಯೊಳಗೆ ಹೋಗಿ ಅವರ ಪಾದ ಪದ್ಮಗಳಿಗೆ ಪುಷ್ಪಾಂಜಲಿ ಸಮರ್ಪಿಸಿದರು. ಆದರೆ ಒಬ್ಬ ಮಾತ್ರ ಹೊರಗಡೆಯೇ ನಿಂತಿದ್ದ. ಅವನಿಗೆ ಅನುಮಾನ, ಸಂಕೋಚ. ತಾನು ಇತರರಂತೆ ಒಳಗೆ ಹೋಗಿ ಶ್ರೀ ಮಾತೆಯವರ ಪಾದಗಳಿಗೆ ಪುಷ್ಪಾಂಜಲಿ ಸಮರ್ಪಿಸಬಹುದೋ ಬಾರದೋ ಎಂದು. ಅವನ ಸಂಕೋಚಕ್ಕೆ ಕಾರಣವೇನೆಂದರೆ ಆತ ಅಂತ್ಯಜ, ಅಲ್ಲದೆ ಬೇರೆ ಹಳ್ಳಿಯವನು. ಆದ್ದರಿಂದ ಇತರರಂತೆ ಒಳಗೆ ಹೋಗಲು ಅವನಿಗೆ ಧೈರ್ಯವಾಗಲಿಲ್ಲ. ಆತ ಅಲ್ಲೇ ನಿಂತಿರುವುದನ್ನು ಗಮನಿಸಿದ ಶ್ರೀಮಾತೆ ಆತ ಏಕೆ ಒಳಗೆ ಬರದೆ ಅಲ್ಲೇ ನಿಂತಿದ್ದಾನೆ ಎಂದು ವಿಚಾರಿಸಿ ತಿಳಿದರು. ಮತ್ತೆ ಒಡನೆಯೇ ಒಳಗೆ ಬಂದು ಪುಷ್ಪಾಂಜಲಿ ಮಾಡುವಂತೆ ಅವನನ್ನು ಕರೆದರು. ಈಗ ಆತನ ಆನಂದಕ್ಕೆ ಅಂತ್ಯವೇ ಇಲ್ಲ. ಅವನು ಪಾದಪೂಜೆ ಮಾಡಿ ನಗೆ ಮೊಗದಿಂದ ಹೊರಟು ಹೋದ. ಪೂರ್ತಿ ಕೆಳ ಜಾತಿ, ಅದೇ ನಾವು ಅನ್ಸಿಲ್ಲ ಆ ಥರ ಜಾತಿಯ ನಾವು ಎಲ್ಲರೂ ಹೋಗಿ ಮತ್ತೆ ಪುಷ್ಪಾಂಜಲಿ ಅರ್ಪಿಸ್ತಾರೆ. ಅವತ್ತು ದುರ್ಗಾ ಪೂಜೆ ದಿನ ಅಂತೆ ಆಸೆ, ಆದರೆ ಒಳಗೋಕ್ಕೆ ಧೈರ್ಯ ಬರ್ತಾ ಇಲ್ಲ. ಏನೋ ಒಂಥರ ಸಂಕೋಚ. ಅದಕ್ಕೆ ಶ್ರೀಮಾತನ ಗಮನಿಸಿ ಅಲ್ಲಾಗಿದೆಯಾ ಹಬ್ಬ ಅಂತ ಒಳಗೆ ಕರೆದು ಅವನ ಕೈಯನ್ನು ಪುಷ್ಪಾಂಜಲಿ ಮಾಡಿಸ್ಕೊಂಡು ಅವನು ತುಂಬ ಸಂತೋಷದಿಂದ ಹೊರಗಡೆ. ಆತ ತಮ್ಮ ಬಳಿಗೆ ಬಂದರೆ ಸಾಕು, ಶ್ರೀಮಾತೆಯವರು ಒಂದೇ ನಿಮಿಷದಲ್ಲಿ ಆತನ ಸಂಕೋಚವನ್ನೆಲ್ಲ ದೂರಗೊಳಿಸಿ ಅವನನ್ನು ತಮ್ಮವನನ್ನಾಗಿಸಿಕೊಳ್ಳುತ್ತಿದ್ದರು. ಅವರ ತಾಯ್ತನದ ಪ್ರಭಾವ ಅಷ್ಟು ಪ್ರಬಲವಾಗಿತ್ತು. ರಾಸವಿಹಾರಿ ಬ್ರಹ್ಮಚಾರಿಗಳು ಬಾಲ್ಯದಲ್ಲೇ ತಾಯಿಯನ್ನು ಕಳೆದುಕೊಂಡವರು. ಆದ್ದರಿಂದ ಅವರಿಗೆ ಅಮ್ಮ ಎಂದು ಕರೆದ ಅಭ್ಯಾಸವೇ ಇಲ್ಲ. ಆ ಶಬ್ದವನ್ನು ಉಚ್ಚರಿಸುವುದಕ್ಕೆ ಅವರಿಗೇನೂ ನಾಚಿಕೆ. ಇದನ್ನು ಶ್ರೀಮಾತೆಯವರು ಗಮನಿಸದಿರಲಿಲ್ಲ. ಒಂದು ದಿನ ಅವರು ಆ ಬ್ರಹ್ಮಚಾರಿಗಳನ್ನು ಕರೆದು ಒಬ್ಬರ ಮನೆಗೆ ಹೋಗಿ ಒಂದು ವಿಷಯವನ್ನು ತಿಳಿಸಿ ಬರುವಂತೆ ಕೇಳಿದರು. ಬ್ರಹ್ಮಚಾರಿಗಳು ಅದಕ್ಕೊಪ್ಪಿ ಹೊರಟರು. ಆಗ ಶ್ರೀಮಾತೆಯವರು ಬೇಕೆಂದೇ ಕೇಳಿದರು. ಏನಪ್ಪ, ನೀನು ಅಲ್ಲಿಗೆ ಹೋಗಿ ಏನಂತ ಹೇಳುತ್ತೀರಿ? ಬ್ರಹ್ಮಚಾರಿಗಳು ಅವರು ನಿಮಗೆ ಇಂತಿಂಥ ವಿಷಯವನ್ನು ತಿಳಿಸುವಂತೆ ಹೇಳಿದ್ದಾರೆ ಅಂತ ಹೇಳುತ್ತೇನೆ ಎಂದರು. ತಕ್ಷಣ ಶ್ರೀಮಾತೆಯವರು ಅವರನ್ನು ತಿದ್ದಿದರು. ನೋಡು, ಹಾಗಲ್ಲ, ನಿಮಗೆ ಈ ವಿಷಯವನ್ನು ತಿಳಿಸುವಂತೆ ಅಮ್ಮ ಹೇಳಿದ್ದಾರೆ ಅಂತ ಹೇಳಬೇಕು, ಗೊತ್ತಾಯಿತೇ? ಹೀಗೆನ್ನುವಾಗ ಅವರು ಅಮ್ಮ ಎಂಬ ಪದವನ್ನು ಒತ್ತಿ ಹೇಳಿದರು. ಬ್ರಹ್ಮಚಾರಿಗಳಿಗೆ ಶ್ರೀಮಾತೆಯವರ ಇಂಗಿತ ಅರ್ಥವಾಯಿತು. ಕ್ರಮೇಣ ಅವರ ಮನಸ್ಸಿನ ಹಿಂಜರಿಕೆ ಬಿಟ್ಟು ಹೋಗಿ ಬಾಯಿ ತುಂಬ ಅಮ್ಮ ಎನ್ನಲಾರಂಭಿಸಿದರು.